ಯಾರಿದು ಇಷ್ಟೊಂದು ಕೂದಲು? ಇಷ್ಟು ನಿಮ್ದೆಪ್ಪ? ಇಷ್ಟು ಕೂದಲು ನಂದ? ಹೌದಪ್ಪ, ಇದಿಷ್ಟು ಕೂದಲು ನಿಮ್ದೆ. ಒಂದ್ ನಿಮಿಷ ಇರಿ. ಅಯ್ಯೋ ದೇವ್ರೆ, ಏನಪ್ಪ ತಗೊಳ್ಳಿಪ್ಪ. ಅಪ್ಪ ಅಮ್ಮ, ಈ ರೇಂಜಿ ಕೂದಲು ಉದುರ್ತಾ ಇದೆ. ತಗೊಳ್ಳಿಪ್ಪ, ಈ ಮಾತ್ರೆ ನುಂಗಿ ಚಿಂತೆ ಎಲ್ಲ ದೂರ ಆಗುತ್ತೆ. ಈ ತಂಬಿಗೆ ಯಾಕೆ ಇಷ್ಟೊಂದು ಬೋಳಾಗಿದೆ? ಇರೋದೇ ಹೀಗಪ್ಪ. ಅಯ್ಯೋ ದೇವ್ರೆ, ನನ್ನ ತಲೆನೂ ಈ ತಂಬಿಗೆ ತರ ಆಗೋದ್ರೆ ಏನೇ ಮಾಡೋದು? ಕುಡಿಯೋದು. ಯಾಕೆ ಬಾವ ಯೋಚನೆ ಮಾಡ್ತೀರಾ? ವಯಸ್ಸಾದ್ರೆ ಬಾಡಿನೇ ಬಿದ್ದೋಗುತ್ತಂತೆ. ನೀನು ಈ ಕೂದಲು ಉದ್ರೋಗ್ದಿರುತ್ತಾ? ಇಷ್ಟ ಇಲ್ಲ ಕಮ್ಮಿ ಮಿಸ್ ಆಗಿಲ್ಲಲ್ಲ. ದರಿದ್ರದವನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಸಮಾಧಾನ ಮಾಡಕ್ ಬಂದವನು. ನಿನ್ನೆಗಿಂತ ಇವತ್ತಿಗೆ ಒಂದು ದಿನಕ್ಕೆ ನನಗೆ ವಯಸ್ಸಾಗೋಯ್ತಲ್ಲ. ಹುಡ್ದಾಗಿಂದ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದೀನಿ ಈ ಕೂದಲನ್ನ. ಈ ರೇಂಜಿಗೆ ಉದುರೋದ್ರೆ ನಾನು ಏನೇ ಮಾಡೋದು? ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿಯಪ್ಪ. ನನ್ನ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿದೆ. ಟೆನ್ಷನ್ ಜಾಸ್ತಿ ಆದಷ್ಟು ಕೂದಲು ಜಾಸ್ತಿ ಉದುರುತ್ತೆ ಅಂತ ಹೇಳಿದ್ರು. ಟೆನ್ಷನ್ ಮಾಡ್ಕೊಳ್ಳಲ್ಲ. ಹಸು ಕೂಲ್ ಡೌನ್, ಕೂಲ್ ಡೌನ್. ಹೊಸು ಅಂದ್ರೆ ಯಾರು ಬಾವ? ಕೂದಲು ಉದುರಿಸ್ಕೋತೀರಾ ಈ ಕೂಸು? ಅಕ್ಕ ತರಕಾರಿ, ಅಕ್ಕ ತರಕಾರಿ, ಅಕ್ಕ ಹೂವ, ಅಣ್ಣ ತರಕಾರಿ, ಅಣ್ಣ ಹೂವ. ಬಾಯ್ ಮುಚ್ಕೊಂಡಿರಲೇ. ಅಲ್ಲ ಕಣೆ, ನಿನ್ನೆ ಏನೇ ಅಂದೆ ನೀನು? ನನ್ನ ಗಂಡನ ಕೂದಲು ಎಷ್ಟು ಚೆನ್ನಾಗೈತೆ ಗೊತ್ತಾ? ನೋಡಕ್ಕೆ ಒಳ್ಳೆ ಸುಂದರವಾಗಿದ್ದಾನೆ. ಊರಿಗೆಲ್ಲ ಒಬ್ಬನೇ ಸುಂದರಂಗ. ನನ್ನ ಗಂಡನ ಒಂದ್ಸಲ ಸರಿಯಾಗಿ ನೋಡಿದ್ಯಾ ನೀನು? ನನ್ನ ಗಂಡನ ತಲೆಯಲ್ಲಿ ಎಷ್ಟು ಕೂದಲೈತೆ ಗೊತ್ತಾ? ನನ್ನ ಗಂಡನೇ ಸುಂದರ ಕಣೆ. ಹಾಗೆಲ್ಲ ನಿನ್ನ ಗಂಡ ಏನೋ, ನನ್ನ ಗಂಡನ ಜುಟ್ಟು ಹಂಗೆ ಕೈಗೆ ಸಿಗುತ್ತೆ ಗೊತ್ತಾ? ನನ್ನ ಗಂಡನ ಕೂದಲಿನಲ್ಲಿರೋ ಜುಟ್ಟಲ್ಲಿ ಮೊಗ್ಗಿನ ಜಡನೆ ಹಾಕ್ಬೋದು. ಏನೋ ನಿನ್ನ ಗಂಡನ ಕೂದಲಿಗೆ ಮೊಗ್ಗಿನ ಜಡ ಹಾಕದ? ಹೊಗೆಲ್ಲ ನೋಡಕ್ ಒಳ್ಳೆ ದರಿದ್ರವಾಗ ಅವನೇ. ಏನೇ ಅಂದೆ? ದರಿದ್ರದವನ? ನನ್ನ ಗಂಡನೇ ಸುಂದರ, ತಿಳ್ಕೊ ನೀನು. ಅಯ್ಯೋ, ನಿನ್ ಗಂಡ ಜುಟ್ಟು ಹೆಂಗೈತಿ ಗೊತ್ತಾ? ಹೇಳ ಹೆಂಗೈತೋ? ಒಳ್ಳೆ ಮುಸ್ಕಿನ ಜೋಳ ಜುಟ್ಟು ತಂಗೈತೆ. ಮುಂಚೆ ಬಾಯಿ ಸಾಕು. ಏನಂದೆ? ನನ್ ಗಂಡನ ಜುಟ್ಟು ಮುಸ್ಕಿನ ಜೋಳದ ಜುಟ್ಟರ ಆಯ್ತಾ? ನಿನ್ ಗಂಡ ನನ್ನ ಮುಂದೆ ಬರ್ಲಿ, ಮುಸ್ಕಿನ ಜೋಳದ ಜುಟ್ಟು ಹಿಡಿದು ನಿನ್ ಗಂಡನ ಜುಟ್ಟನ್ ಕಿತ್ತು ನಿನ್ ಕೈಯಾಗ ಇಟ್ಟು ಬಿಡ್ತೀನಿ. ನನ್ ಗಂಡನ ಜುಟ್ಟ ಚೆನ್ನಾಗಿರೋದ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಲೇ. ಇನ್ನೂ ಇದಕ್ಕೆ ಬ್ರೇಕ್ ಹಾಕ್ಸಿಲ್ವಾ? ನಾನು ಇದಕ್ಕೆ ಹಾಕ್ಸೋದೇ ಇಲ್ಲ. ಬಸಣ್ಣ, ಮೊದಲು ನಾನು ಮಾತಾಡ್ತೀನಿ ಬಸಣ್ಣ. ನೀವಾ? ನೀವು ಮಾತಾಡ್ತೀರಾ? ಇವ್ರಿಗೆ ಮೈಕ್ ಕೊಡಿ. ದೇವರೇ ನಂಗೆ ಮೈಕ್ ಕೊಟ್ಟವ್ರೆ. ಬಸಣ್ಣ, ನನ್ ಗಂಡ ನೀವು ನೋಡಿರತ್ತಾನೆ? ನೋಡಿದ್ದೀನಿ. ಅವ್ರ ತಲೆ ಕೂದಲು ಹೇಗಿದೆನಾ? ಸೂಪರ್. ಅದು ನೀವು ಕೇಳೋಣ. ಅವಾಗಿಂದ ಇವಳು ಅವ್ರ ಗಂಡನ ತಲೆ ಕೂದಲು ಬೋ ಚೆನ್ನಾಗೈತೆ ಅಂತ ಪೀತ್ಕೊಂತಾವಳೆ. ಹೇಳಿ ಬಾಯ್ ಬಿಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಲೆ. ಬಸಣ್ಣ, ನೀವು ನನ್ನ ಗಂಡನ ನೋಡಿದಿರ ತಾನೆ? ಅವ್ರ ತಲೆಗಿನ ಕೂದಲು ಪಳಪಳ ಅಂತ ಎಷ್ಟೊತ್ತು ಕೊಳಿತಾ ಇದೆ ಅಲ್ವಾ? ನೀವೇ ಸರಿಯಾಗಿ ನ್ಯಾಯ ಹೇಳ್ಬೇಕು. ಯಾರ ಗಂಡನ ತಲೆಲಿರೋ ಕೂದಲು ಸಂದಾಕೈತೆ ಅಂತ ಬಾಯ್ ಬಿಟ್ಟು ಹೇಳಿ. ನೋಡ್ರಮ್ಮ, ನನಗೆ ಬಾಯಲ್ಲಿ ಮಾತ್ರ ಮಾತಾಡಕ್ ಬರುತ್ತೆ, ಬೇರೆ ಎತ್ತ ಕಡೆಯಿಂದಲೂ ಮಾತಾಡಕ್ ಆಗಲ್ಲ. ಯಾಕೆ ಶಾಕು? ಅದೆಲ್ಲ ಏನಿಲ್ಲ ಬಸಣ್ಣ. ನನ್ ಗಂಡನ ತಲೆ ಕೂದಲು ಚೆನ್ನಾಗೈತೆ ಅಂತ ಹೇಳೋದು. ನೀನ್ ಬಾಯಿ ಮುಚ್ಚಿ ನಿಂತ್ಕೋ, ಇಲ್ಲ ಅಂದ್ರೆ ಚೆನ್ನಾಗಿರೋ ಹೆಚ್ಚಿಗೆ ಮಾತಾಡ್. ನಿನ್ ಗಂಡನ ಕೂದಲು ಬೋಡ್ಸ್ಬಿಟ್ಟು ಗುಂಡೋಡಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀನಿ? ಬಾಯ್ ಕಟ್, ಕೈ ಮುಚ್ಚಿ. ಉಲ್ಟಾ ಆಯ್ತಾ? ಹಂಗಾರ ಅದನ್ನ ಉಲ್ಟಾ ಮಾಡ್ಕೊಳ್ಳಿ. ನೋಡ್ರಮ್ಮ, ಕೊನೆಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಗ್ಗಟ್ಟಿನಲ್ಲಿ ಫಲವಿದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಅಯ್ಯೋ, ಕೊನೆಗೂ ಅದನ್ನು ಕರೆಕ್ಟ್ ಆಗಿ ಹೇಳಕ್ ಬಂದಿಲ್ಲ ನಂಗೆ. ಏನು ಇಲ್ಲ ಅದ್ರಲ್ಲಿ ಕರ್ಮ. ಏನು ಬಸಣ್ಣ, ನನ್ ಗಂಡನ ಕೂದಲು ಉದುರೋದೇ ಇಲ್ಲ ಅಣ್ಣ. ಯಾಕಂದ್ರೆ ಅವ್ನ ಆಯುರ್ವೇದಿಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ. ಅವರು ದಿನಕ್ಕೆ 2 ಕ್ಯಾರೆಟ್ ತಿಂದು ಔಷಧಿ ತಿಂದ್ರೆ ನಿಮ್ಗೆ ಕೂದಲು ಉದ್ರಲ್ಲ, ಅಲ್ಲಿ ಉದ್ರಲ್ಲ ಅಂತ ಹೇಳ್ಬಿಟ್ಟವ್ರಣ್ಣ. 2 ಕ್ಯಾರೆಟ್? ಅಬ್ಬ, ಲಾಸ್ಟ್ ಕತೆನಾದ್ರೂ ನಿಮ್ಮ ಜಗಳಕ್ಕೊಂದು ಸಾರ್ಥಕತೆ ಸಿಕ್ತು. ನಂಗೊಂದು ಒಳ್ಳೆ ಟಾಪಿಕ್ ಸಿಕ್ತು. ನೋಡ್ರಮ್ಮ, ನಾನು ನಿಮ್ ಗಂಡನ್ ತರಾನೇ. ನಿಮ್ಮ ಗಂಡನ್ಗೆ ಏನೋ ಪ್ರಾಬ್ಲಮ್ ಇದೆಯಾ? ಸೇಮ್ ಪ್ರಾಬ್ಲಮ್, ಕೂದಲು ಉದುರುತ್ತೆ. ಅಯ್ಯೋ 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 ಬಸಣ್ಣ, ಒಂದ್ ನಿಮಿಷ ಅಳ್ಬೇಡ. ತಗೊಳ್ಳೋಣ, ಈ ಕ್ಯಾರೆಟ್ ತಿನ್ನು. ನಿನ್ ತಲೆ ಕೂದಲು ಉದುರಕ್ಕೆ ಇಲ್ಲ. ಇವಳು ಹೂವ ತಿಂದ್ರೆ ಕತ್ತೆ ತರ ಆಯ್ತದ? ಕೇಳಲ್ಲೇ. ಇವಾಗ
ಎರಡು ಕೈನಲ್ಲಿ ಕ್ಯಾರೆಟ್ ಇದೆ. ಆ. ನಂಗೆ ಅರ್ಜೆಂಟ್ ಆಗಿ ಆಫೀಸ್ ಹೋಗ್ಬೇಕು. ಅದಕ್ಕೆ ಒಂದು ಹೆಲ್ಪ್ ಮಾಡ್ತೀರಾ? ಏನು? ಇಬ್ರು ಸೇರ್ಕೊಂಡು ಗಾಡಿ ತಳ್ತೀರಾ? ಕ್ಯಾರೆಟ್ ಬೇಕಾ? ಒಂದು ನಿಮಿಷ. ಯಾಕಪ್ಪ ಎಮ್ಮೆ ತರ ಕ್ಯಾರೆಟ್ ತಿಂತಾ ಇದೆಯಾ? ಎಮ್ಮೆ ಕ್ಯಾರೆಟ್ ತಿನ್ನಲ್ಲ. ಎಮ್ಮೆ ಏನಿದ್ರು ನಿನ್ ತರ ಜೋಳದ ಕಡ್ಡಿ ಮಾತ್ರ ತಿನ್ನುತ್ತೆ. ಯಾಕೆ ತಿಂತಿದ್ಯಾ ಹೇಳಯ್ಯ? ನೀನ್ ಯಾಕಮ್ಮ ಅವನ್ ಕ್ಯಾರೆಟ್ ತಿಂದ್ರೆ ನೀನ್ ಅಳ್ತೀಯ? ನೀನೇನಮ್ಮ ಪುಂಗಿ ಉತ್ತಜ್ಜ? ಬಸ್ಸು, ಒಂದ್ ವೇಳೆ ಆ ಜ್ಯೋತಿಷಿ ಹೇಳಿದ ಮಾತು ನಿಜ ಆಗಿ ನಿಮ್ ತಲೆಯಲ್ಲಿರೋ ಕೂದಲೆಲ್ಲ ಉದ್ರಾಗ್ಬಿಟ್ರೆ ಭಯ ಆಗ್ತದೆ. ನನಗೆ ಭಯ ಇಲ್ಲ, ನಿನ್ಗೇನಕ್ಕೆ ಭಯ? ಬಸ್ಸು, ಒಂದ್ ಮಾತು ಹೇಳ್ತೀನಿ, ನಿಮಗೆ ಆ ರೀತಿ ಆಗ್ಬಾರ್ದು. ನೋಡಮ್ಮ, ನನಗೆ ಬೋಳ್ತರಾಗೋ ಯೋಗ ಇದ್ರೆ ಯಾರಿಗೆ ಏನ್ ಮಾಡೋಕ್ಕಾಗಲ್ಲ. ಜ್ಯೋತಿಷ್ ಹೇಳ್ತಾರೆ ನಿಂಗೆ ಆ ಯೋಗ ಇದೆ ಅಂತ. ವಿಶಾಲಾಕ್ಷಿ, ಯಾಕೇನಾಯ್ತು? ನಿಮ್ ಅಜ್ಜಿ ಸತ್ತಾಗ್ಲೂ ನೀನ್ ಈ ತರ ಹತ್ತಿರ್ಲಿಲ್ಲ ಅಪ್ಪ. ಬಸ್ವೇನಾದ್ರು ಅಂದ್ರ? ತಲೆನಾ ರೇ? ಬಸವನ್ ತಲೆ ಅಲ್ಲೇ ಇದೆಯಲ್ರಿ, ಹಾಗೆ ಇದೆಯಲ್ರಿ. ಬಸ್ಸು ತಲೆ ಗೇಟ್ ಆಯ್ತಾ? ಇಲ್ಲ, ಯಾರೋ ಜ್ಯೋತಿಷಿ ಹೇಳಿದಾರೆ ಬಸ್ವನ್ ತಲೆ ಕೂದಲೆಲ್ಲ ಉದ್ರೋಗುತ್ತೆ ಅಂತ. ನಮ್ಗೆ ಏನಾರ ಆಗೋಗ್ಬಿಟ್ರೆ ಬಸವಣ್ಣ ಇನ್ನೊಂದು ರೂಪನ ಇದೇ ಕಣ್ಣಿಂದ ನೋಡ್ಕೊಂಡ್ಬಿಡ್ಬೋದು. ಬಸ್ಸು, ನಿಮ್ ತಲೆಯಲ್ಲಿ ಕೂದಲು ಇರ್ಲಿ ಬಿಡ್ಲಿ, ನನಗ್ ಬೇಕಾಗಿರೋದು ನಿಮ್ ಮನಸ್ಸು ಮತ್ತೆ ನಿಮ್ ಹೃದಯ. ನಿಮ್ ಬಾಹ್ಯ ಸೌಂದರ್ಯ ಆಗ್ಲಿ ನಿಮ್ ತಲೆ ಆಗ್ಲಿ ಅಲ್ಲ. ವಿಶಾಲಾಕ್ಷಿ, ನೀನು ಒಬ್ಳೆ ಕಣಮ್ಮ, ನನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ. ಒಂದ್ ವೇಳೆ ಗೌರಿ ಅವ್ರು ನಿಮ್ಮನ್ ಬಿಟ್ರು, ನಾನಂತೂ ನಿಮ್ಮನ್ ಬಿಡಲ್ಲ. ನಿಮ್ ಬೋಳ್ ತಲೆನ ನಾನು ಸ್ವೀಕರಿಸ್ತೀನಿ, ಜೊತೆಗೆ ನಿಮ್ಮನ್ನು ಸ್ವೀಕರಿಸ್ತೀನಿ. ವಿಶಾಲಾಕ್ಷಿ ಅವರೇ, ಅವ್ರದ್ದು ಇನ್ನು ಇವಾಗ ಉದುರೋಕ್ ಸ್ಟಾರ್ಟ್ ಆಗಿದೆ. ನಂದು ಆಲ್ರೆಡಿ ಉದುರೋಗಿದೆ, ನನ್ನೇ ಸ್ವೀಕರಿಸ್ಬೋದಲ್ಲ? ಓ ಬನ್ನಿ ಬನ್ನಿ ಮಿಸ್ಟರ್ ಕುಮಾರ್, ಹೌ ಆರ್ ಯು? ಕಾಫಿ, ತಿಂಡಿ, ನಾಷ್ಟಾ, ಲಂಚು, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲ ಆಯ್ತು. ಸದ್ಯಕ್ಕೆ ಏನು ತರ್ಸೋಂಗಿಲ್ಲಪ್ಪ. ಹೇಳಿ. ಈ ಲುಂಗಿ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ? ನನಗೆ ಕೆಲವು ಲುಂಗಿಗಳು ಹೋಲ್ಸೇಲ್ ಆಗಿ ಬೇಕಾಗಿತ್ತು. ಸದ್ಯಕ್ಕೆ 1,000 ಲುಂಗಿ ಆರ್ಡರ್ ಮಾಡ ಅಂತಿದೆ. ಈ ಲುಂಗಿಗಳಿಗೆ ತಾವು ಯಾವ ತರ ಥ್ರೆಡ್ ಯೂಸ್ ಮಾಡ್ತೀರಾ, ಕಲರಿಂಗ್ ಏಜೆಂಟ್ ಏನು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಬೇಕಲ್ಲ ನಾನು. ಓಕೆ ಶಂಭು ಸರ್, ಬಸ್ಸುನಿಗೆ ಹೇಳ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಬಗ್ಗೆ ಒಂದು ಕ್ಲಾಸ್ ತಗೋಬೇಕು. ಅದಕ್ಕೆ ಮೀಟಿಂಗ್ ಅರೇಂಜ್ ಮಾಡಿ. ಹೋಗಿ ಹೇಳು. ಯಾರಿಗೆ? ನಿನ್ಗೆ ಹೋಗ. ಹಲೋ ಎಸಿ ಲುಂಗಿ. ಓಸಿಗಂಡ. ಇಡ ಫೋನು. ಮೈ ಡಿಯರ್ ಫ್ರೆಂಡ್ಸ್, ಮೊದಲನೇ ಸಲ ಕುಮಾರ್ ಅವ್ರ ಆಫೀಸಿಗೆ ಬಂದಾಗ ಈ ಬಸ್ವನ ಸೀಮೆಣ್ಣೆ ತಲೆಯಿಂದ ರಾಮಾಯಣ ಆಗೋಗಿತ್ತು. ಅವರು ಕೋಪ ಮಾಡ್ಕೊಂಡು ಹೊರಟೋಗಿದ್ದು. ನಾನು ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿದೆ. ನನ್ನ ಒತ್ತಾಯದ ಮೇರೆಗೆ ಅವ್ರು ಬಂದು ಒಕ್ಕರ್ಸ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಸಣ್ಣ ಡೌಟ್ ಇದೆ. ನಮ್ಮ ಎಸಿ ಲುಂಗಿ ಫ್ಯಾಕ್ಟ್ರಿಲಿ ಲುಂಗಿ ಹೇಗೆ ತಯಾರಿಸ್ತೀವಿ, ಕಲರ್ ಏಜೆಂಟ್ ಯಾವ್ದಾಗ್ತೀವಿ, ದಾರ್ಗಳು ಯಾವ ತರ ಬಳಸ್ತೀವಿ ಅನ್ನೋದು ಅವ್ರಿಗೆ ಕ್ಲಾರಿಫೈ ಮಾಡ್ಬೇಕು ನಾವು. ಬಸವ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಬಸವ, ದ ಟೈಮ್ ಸ್ಟಾರ್ಟ್ಸ್ ನೌ. ರೆಡಿ? ಇದು ಬೇಸ್. ಈ ಬೇಸ್ ಚೆನ್ನಾಗಿದ್ರೆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಈ ಫೋರ್ಸ್ ಚೆನ್ನಾಗಿರುತ್ತೆ. ಫೋರ್ಸ್ ಅಂದ್ರೆ ನೋಡಿ, ಇಲ್ಲಿ ಈ ತಲೆಯಲ್ಲಿ ಚಿಕ್ಕ 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 ರಂಧ್ರಗಳಿರುತ್ತೆ. ಇದನ್ನ ನಾವು ಫೋರ್ಸ್ ಅಂತ ಕರಿತೀವಿ. ಲುಂಗಿಲಿ ಫೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಓಡಿಸಿದ್ದೆ ತಾನೆ ಗಾಳಿ ಆಡಕ್ ಸಾಧ್ಯ. ಅದಕ್ಕೆ ಎಸಿ ಲುಂಗಿ ಅನ್ನೋದು. ಕಮ ಕಮ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾವು ತಲೆಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿದಾಗ ಈ ರಂಧ್ರಗಳ ಮೂಲಕ ಎಣ್ಣೆ ಒಳಗೆ ಇಳಿಯುತ್ತೆ. ಎಣ್ಣೆ ಇಳಿದಾಗ ಏನಾಗುತ್ತೆ, ಈ ತಲೆಯಲ್ಲಿರುವ ನೋಡಿ ಎಷ್ಟು ಚೆನ್ನಾಗಿ ಬರೀತೀನಿ ನೋಡಿ, ಇದು ಕೂದಲು. ಈ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾವು ಯಾವಾಗಲೂ ಎಣ್ಣೆ ಹಾಕಬೇಕು. ಇದು ಕೂದಲುಗಳು. ಈ ಕೂದಲುಗಳು ಹೇಗೆ ಬೆಳೆಯುತ್ತೆ ಮತ್ತೆ ನಮ್ಮ ತಲೆಯಲ್ಲಿ ಎಷ್ಟು ಪದರ ಚರ್ಮ ಇರುತ್ತೆ ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಕೂದಲುಗಳಲ್ಲಿ 3 ವಿಧದ ಕೂದಲುಗಳಿರುತ್ತವೆ. ಒಂದು ದಪ್ಪಗಿರುವಂಥ ಕೂದಲು, ಇನ್ನು ತೆಳುವಾಗಿರುವಂಥ ಕೂದಲು, 3ನೇದಾಗಿ ಗುಂಗುರಾಗಿರುವಂಥ ಕೂದಲು. ಈ ಗುಂಗುರಾಗಿರುವಂಥ ಕೂದಲು ಸಾಮಾನ್ಯವಾಗಿ ಹೆಚ್ಚಾಗಿ ಅದು ಉದುರೋದಿಲ್ಲ ಬಹು ಬೇಗನೆ. ಈ ತೆಳುವಾಗಿರುವಂಥ ಕೂದಲು ಬಹಳ ಬೇಗನೆ ಉದುರೋಗುತ್ತೆ. ಬಸವ, ಲುಂಗಿಗಳ ಬಗ್ಗೆ ಮಾತಾಡ್ರಿ ಅಂದ್ರೆ ಏನೇನೋ ಮಾತಾಡ್ತಾ ಇದ್ದೀರಲ್ರಿ. ಸ್ವಲ್ಪ ಸುಮ್ಮನೆ ಇರ್ತೀರಾ ಸರ್, ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಬಸವ ನೀನು ಹೇಳಪ್ಪ. ಬಸ್ವ, ಹೇಳಿ, ನೀವು ಹೇಳಿ. ನನ್ನ ತಲೆ ಕೂದಲು ಉದುರ್ತಾ ಇದೆ, ಇದಕ್ಕೆ ಹೇಗೆ ಮಾಡಬೇಕು?
ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ತಲೆಯಲ್ಲಿ 1-1.5 ಲಕ್ಷದಷ್ಟು ಕೂದಲುಗಳಿರ್ತವೆ. ನಾವು ನಿತ್ಯ ತಲೆಗೆ ಸ್ನಾನ ಮಾಡಬಾರ್ದು, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡಿದ್ರು ಓಕೆ. ತಲೆಗೆ ತುಂಬಾ ಬಿಸಿನೀರನ್ನು ಯಾವತ್ತೂ ನಾವು ಹಾಕಲಿಕ್ಕೆ ಹೋಗಲೇಬಾರದು. ಆಮೇಲೆ ತಲೆಗೆ ಸ್ನಾನ ಆದ್ಮೇಲೆ ನಾವು ತಲೆ ಒಣಗಿಸೋಕೆ ಅಂತ ಶಾಖವನ್ನು ಕೊಡಬಾರ್ದು. ಶಾಖ ಕೊಟ್ಟಾಗ ಏನಾಗುತ್ತೆ, ವಿಷಕಂಠ ತರ ಮತ್ತೆ ಇವರಿಬ್ರು ತರ ಕೂದಲು ಶಾರ್ಟ್ ಆಗುತ್ತೆ. ಎನಿ ಕ್ವಶನ್ಸ್? ಬಸವ, ಈ ಕೂದ್ಲಿಗೆ ನಾನು ಏನೇನೇನು ಹಾಕಿ ತೊಳೆದ್ರೆ ಒಳ್ಳೇದಾಗುತ್ತೆ? ಸಗಣಿ. ಸುಮ್ಮನೆ ಇರ್ರಿ, ಅದನ್ನೇ ತಂದು ನಿಮ್ ಬಾಯಿಗೆ ಹಾಕ್ಬಿಡ್ತೀನಿ. ನೀವ್ ಹೇಳಿ ಬಸ್. ವೆರಿ ಗುಡ್ ಕ್ವಶನ್. ಕೂದಲಿಗೆ ನಾವು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಏನು ವಸ್ತುಗಳು ಸಿಗುತ್ತವೆ ಅವುಗಳನ್ನೇ ಹಾಕಿದ್ರೆ ತುಂಬಾ ಒಳ್ಳೆಯದು. ಉದಾಹರಣೆಗೆ ಸೀಗೆಕಾಯಿ ಪುಡಿ, ಆಮೇಲೆ ಚಿಗರೆ ಪುಡಿ, ಆಮೇಲೆ ನಿಂಬೆ ರಸ, ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ತಲೆಗೆ ಹಾಕೊಂಡ್ರೆ ಕೂದಲು ತುಂಬಾ ಶೈನ್ ಆಗುತ್ತೆ, ಹೊಳೆಯುತ್ತೆ. ನೆಕ್ಸ್ಟ್, ಈ ರಕ್ತಹೀನತೆ, ರಕ್ತದ ಕೊರತೆ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಕೂದಲು ತುಂಬಾ ಉದುರುತ್ತೆ. ಈ ತಲೆಯಲ್ಲಿ ಆಯಿಲ್ ಪೋರ್ಷನ್ ತುಂಬಾ ಇದೆ, ಅದನ್ನು ನಾವು ಸ್ವಾಭಾವಿಕವಾಗಿ ತುಂಬಾ ರಕ್ಷಣೆ ಮಾಡಬೇಕು ನಾವು. ಇನ್ನೊಂದೇನು ಅಂತಂದ್ರೆ, ಈ ದರಿದ್ರ ಯಾವುದು ಸೋಪು, ಶ್ಯಾಂಪು ಇವುಗಳನ್ನೆಲ್ಲ ಉಪಯೋಗಿಸೋ ಬದಲು ಈ ಹೆಸರು ಕಾಳಿನ ಪುಡಿಯನ್ನು ನಾವು ಉಪಯೋಗಿಸೋದ್ರಿಂದ ತಲೆ ತುಂಬಾ ಸೊಂಪಾಗಿ ಬೆಳೆಯುತ್ತೆ. ಬಸ್ಸು, ಸೀಗೆಕಾಯಿ ಪುಡಿ ಜೊತೆ ಹೆಸರು ಕಾಳಿನ ಹಿಟ್ಟು ಹಾಕಿದ್ರೆ ನೈಸ್, ಅದು ಕೂಡ ತುಂಬಾ ಒಳ್ಳೆಯದು. ವೆರಿ ನೈಸ್. ಸದಾಶಿವ್, ಏನ್ರಿ ನೀವು ಇವರು ಲುಂಗಿ ಸಂಬಂಧಪಟ್ಟ ಡೀಟೇಲ್ಸ್ ಕೊಡ್ತಾರೆ ಅಂದ್ರೆ ತಲೆಯಲ್ಲಿ ಕೂದಲು ಹೇಗೆ ಬೆಳೆಸ್ಬೇಕು ಅಂತ ಟ್ರೈನಿಂಗ್ ಮಾಡ್ತಿದ್ದೀರನ್ರಿ. ಏನ್ ನನ್ನ ಕರ್ಸಿ ಇಂಡೈರೆಕ್ಟ್ ಆಗಿ ಪದೇ ಅವಮಾನ ಮಾಡ್ತಿದ್ದೀರಾ ನೀವು. ನೋಡಿ, ನನ್ಗೆ ತಲೆ ಕೇಳ್ತಾ ಇದೆ, ಎಂತ ಶಪ್ ಇಟ್ಕೊಂಡಿದ್ದೀರಾ ನೀವು? ನನಗೆ ಮೂಡ್ ಕೆಡಕ್ ಮುಂಚಿದೆ, ನಾನು ಇಲ್ಲಿ ಹೊರಟ್ಬಿಡ್ತೀನಿ. ಬಹುಶಃ ಅವ್ರಿಗೆ ಕ್ಲೀನ್ ಆಗಿಲ್ಲ ಅರ್ಥ ಆಯ್ತು ಅನ್ಸುತ್ತೆ. ಎನಿ ಕ್ವಶನ್ಸ್? ನಿನ್ ತಲೆ ಬೋಡಾಗತ್ತೆ, ತಲೆ ಕೂದಲೆಲ್ಲ ಉದುರೋಗುತ್ತೆ, ಏನು ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ, ನಾನೇ ಅದಲ್ಲ. ಬಸವ ಅವರೇ, ನೀವು ತಲೆ ಕೂದಲು ಬಗ್ಗೆ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಬಸವ, ನನ್ಗೊಂದು ಡೌಟು. ಸ್ನಾನ ಮಾಡ್ಬೇಕಾದ್ರೆ ಈ ನೆತ್ತಿ ಮೇಲೆ ಬಿಸಿ ಬಿಸಿ ನೀರ್ ಹಾಕ್ಬೇಡಿ ಅಂದ್ರಲ್ಲ, ಯಾಕೆ, ಏನಾಗುತ್ತೆ? ನಿಧಾನ ಮಾತಾಡ್ರಿ, ಸಾಬ್ರು ಗರಂ ಆಗವ್ರೆ. ಬಸ್ವ, ನಂಗೆ ಈಗ ಅರ್ಥ ಆಗ್ತಾ ಇದೆ. ನಿನ್ ತಲೆಯಲ್ಲಿರೋ ಕೂದಲು ಉದುರೋಗುತ್ತೆ ಅನ್ನೋ ಟೆನ್ಷನ್ಗೆ ನೀನ್ ಹಿಂಗ್ ಆಡ್ತಿದ್ಯಲ್ಲ ಅಲ್ವಾ? ಅಲ್ಲ ಬಸ್ವ, ಫ್ಯಾನ್ ಕೆಳಗ್ ಕೂತಿದ್ಯಾ, ಫ್ಯಾನ್ ಗಾಳಿಗೆ ತಲೆ ಕೂದಲು ಉದುರೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಶೆಕೆ ಆಗ್ತಿದೇವ್ರಿ, ಫ್ಯಾನ್ ಹಾಕ್ರಿ, ಆಫ್ ಮಾಡ್ರಿ. ಉಯ್ಮಾ, ನಾನು ಶೆಕೆ ಆಗ್ತಿದೆ, ಉಪ್ಸ ಬರ್ತಿದೆ. ಉಪ್ಪ. ನನಗೆ ಬರ್ತಾ ಇರೋ ಸಿಟ್ಟಲ್ಲಿ ನನಗೇನು ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ಫ್ಯೂಸ್ ಕಿತ್ತಾಕ್ತೀನಿ. ಯಾರ್ದು? ಫ್ಯಾಕ್ಟ್ರಿದು. ಬಸವ, ಹೋಗ್ಲಿ ಬಿಡಿ, ನಿಮ್ಮೊಬ್ಬರಿಗೋಸ್ಕರ ಫ್ಯಾನ್ ಆಫ್ ಮಾಡಕ್ಕಾಗತ್ತಾ? ಬಸ್ವ, ಒಂದ್ ಕೆಲಸ ಮಾಡೋಣ. ಈಗ ಫ್ಯಾನ್ ಆಫ್ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳಿ. ಅಕಸ್ಮಾತ್ ಈ ಆಫೀಸ್ ಕಿಟಕಿಯಿಂದ ಗಾಳಿ ಬಂದು ನಿಮ್ ತಲೆಯಲ್ಲಿರೋ ಕೂದಲು ಹಾರೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದಾಗಲ್ಲ, ಯಾಕೆ? ಕಿಟಕಿನ ಕರ್ಟನ್ ಅಲ್ಲಿ ಕವರ್ ಮಾಡಿದ್ದಾರೆ. ಆಯ್ತಪ್ಪ, ಫ್ಯಾನ್ ಆಫ್ ಮಾಡಿದೆ, ಕಿಟಕಿ ಕಟ್ಟನ್ನು ಕ್ಲೋಸ್ ಮಾಡಿದೆ ಅನ್ಕೊಳ್ಳಿ. ಮೇನ್ ಡೋರ್ ಇದೆಯಲ್ಲ, ಅಲ್ಲಿಂದ ಗಾಳಿ ಝೀ ಅಂತ ಬಂದು ನಿಮ್ ಕೂದಲೆಲ್ಲ ಕಿತ್ಕೊಂಡೋಗ್ಬಿಟ್ರೆ ಏನ್ ಮಾಡ್ತೀರಾ? ದೇವರ, ಮೇನ್ ಡೋರ್ ಇಂದ ಗಾಡಿ ಬಂದ್ರೆ ನಾನು ಏನಪ್ಪಾ ಮಾಡ್ಲಿ? ಅದಕ್ಕೆ ಒಂದು ಸೂಪರ್ ಐಡಿಯಾ ನನ್ನ ಹತ್ರ ಇದೆ. ಮಂಕಿ ಕ್ಯಾಪ್ ಹಾಕೊಂಬಿಡಿ. ಮಂಕಿ ಕ್ಯಾಪ್? ವಿಶಾಲಕ್ಷ್ಮಿ, ನಿಮ್ ತಿಜೋರಿಲಿ ಮಂಕಿ ಕ್ಯಾಪ್ ಇದೆಯೇನಮ್ಮ? ಮಂಕಿ ಯಾರು? ನನ್ನ ತಲೆಗಮ್ಮ. ಒಂದೇ ಒಂದು ನಿಮಿಷ, ತಗೊಂಡ್ ಬರ್ತೀನಿ. ಬೇಗ. ನೋಡಿದ್ರ ಬಸ್ವ, ಯಾವತ್ತು ನಮ್ದು ನಾವೇ ಹಾಕೋಬೇಕು. ಅವಾಗ ನೋಡಿ, ಇವಾಗ ಕೂದಲು ಉದುರೋದೇ ಇಲ್ಲ. ಹೆಂಗೆ? ಒಳ್ಳೆ ಐಡಿಯಾ. ಮೂರ್ತಿ ಚಿಕ್ಕದಾದ್ರೂ
ಸೇಫ್ಟಿ ದೊಡ್ಡದು. ಹಾ. ಹೌದು, ಬಿರುಗಾಳಿ ಬಂದು ಈ ಮಂಜು ಕಾಪನ್ನ ಎಗರಿಸ್ಕೊಂಡು ಹೋಗ್ಬಿಟ್ರ. ಏನ್ ಹೇಳ್ಬಿಟ್ರಿ, ನಂಗೆ ಹೊಡಿಲೇ ಇಲ್ವಲ್ಲ. ನಾಗರಾಜ್ ಅವರೇ ಸ್ವಲ್ಪ ಪಕ್ಕ ನೋಡಿ, ಟೇಬಲ್ ಕೆಳಗೆ ಒಂದು ಹೆಲ್ಮೆಟ್ ಇದೆ, ತೆಕ್ಕೊಡಿಪ್ಪ. ಈಗ ನೋಡಿ, ಕ್ಯಾಪು ಆರೋಗಲ್ಲ, ಹೆಲ್ಮೆಟ್ ಆರೋಗಲ್ಲ, ಹೆಂಗೆ ಏನು ನಡೀತಾ ಇದೆ? ಚಂದ್ರನ ಮೇಲೆ ಮಾನವನ? ಸಾರ್, ಚಂದ್ರನ ಮೇಲೆ ಹೋಗೋದು ಹಳೆ ವಿಷಯ. ಈಗೇನಿದ್ರು ಮಂಗಳ ಮೇಲೆ ಮಾನವ. ಮಂಗಳ ಯಾರು? ಗ್ರಹ ರೇ. ಏ ಬಸವ, ಇದು ಆಫೀಸ್ ರೀ, ಒಂಚೂರು ಡಿಸಿಪ್ಲಿನ್ ಅಲ್ಲೇನ್ರಿ? ಆಫೀಸ್ ಡೆಕೋರಮ್ ಫಾಲೋ ಮಾಡ್ಬೇಕು ಅಂತ ಗೊತ್ತಿಲ್ಲ. ಏನಾಗಿದೆ ರೋಗ ನಿಮ್ಗೆ? ನನ್ನ ತಲೆ ಕೂದಲನ್ನು ಉಳಿಸ್ಕೊಳ್ಳೋದೇ ಒಂದು ಸಮಸ್ಯೆ ಆಗಿದೆ ಸರ್. ಜೋರ ಗಾಳಿ ಬೀಸ್ಬಿಟ್ಟು ನನ್ನ ತಲೆ ಕೂದಲಲ್ಲಿ ಆರೋಗಿ ಎಲ್ಲಿ ನಿಮ್ಮ ತಲೆ ತರ ನಮ್ಮ ತಲೆ ಆಗೋಗುತ್ತೋ ಅಂತ ಅದಕ್ಕೆ. ಯಾಕೋ ನಿಮ್ ಮಾತು ಮನಸ್ಸು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಇವತ್ತು ರಜಾ ತಗೊಂಬಿಡಿ, ಹೋಗಿ ಮನೆಗೆ. ನನ್ ಮನೆ ತನಕ ಬಿಟ್ಟು ಬರ್ಲಾ? ಯಾಕಮ್ಮ, ಅವ್ರ ಮನೆ ಅವ್ರಿಗೆ ಗೊತ್ತು, ಸುಮ್ಮನೆ ಇರಮ್ಮ, ಕೆಲಸ ನೋಡೋದು ನೀನು. ಸರ್, ಮನೆ ತನಕ ಯಾರನ್ನು ಕಳ್ಸಿಬೇಡಿ ಸರ್. ಅಟ್ ಲೀಸ್ಟ್ ಆಫೀಸ್ ಹೊರಗಡೆ ತನಕ ಯಾರನ್ನಾದ್ರೂ ಕಳ್ಸ್ಕೊಡಿ ಸರ್. ಯಾಕ್ರಿ? ಗಾಡಿ ತಳ್ಳೋಕೆ. ಅಯ್ಯಯ್ಯೋ ಅಕ್ಕ, ಕಳ್ಳ ಬಂದಿದ್ದಾನೆ, ಎಲ್ಲ ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ. ಏನಪ್ಪ ನೀವಾ? ಅಯ್ಯಪ್ಪ, ಅಯ್ಯೋ ಅಯ್ಯೋ, ನಾನು ಈ ಅವಸ್ಥೆ ನೋಡಿ ಇವತ್ತು ಆಫೀಸಿಂದ ನನ್ನನ್ನು ಕಳಿಸ್ಬಿಟ್ರಮ್ಮ. ಕೂಡ್ಲು ಉದುರಬಾರ್ದು ಅಂತ ಪ್ರಿಕಾಷನ್ ತಗೊಂಡ, ಅದಕ್ಕೆ ಹಿಂಗಾಗೋಯ್ತಮ್ಮ. ಅಣ್ಣಯ್ಯ, ಇದಕ್ಕೆಲ್ಲ ಕಾರಣ ಈಶಾನೇನೆ. ಮುಚ್ಚ ಬಾಯಿ. ನೀನೇನ ಮತ್ತೆ? ನೀನ್ ತಾನೇ ಚಿಂಗ ಮದ್ದು ನಮ್ಮ ಅಣ್ಣ ತಲೆ ಗೊತ್ತಿದ್ದ. ನೀನೇ ಕಣೋ, ಇಷ್ಟಕ್ಕೆಲ್ಲ ಕಾರಣ ನೀನೇ ತರಿಸೋದವ್ರೆ. ನೀನು ಚಿಂಗ ನನ್ನ ತಲೆ ಕಿಕ್ಕಿ ಮುಟ್ಟಿದ್ದಕ್ಕೆ ನಿನ್ನ ಅಕ್ಕ ಅದನ್ನು ಸೀಮೆಣ್ಣೆಲ್ಲಿ ವಾಶ್ ಮಾಡಿದ್ದು. ಅಯ್ಯೋ, ನನ್ನ ತಲೆ ಸೀಮೆಣ್ಣೆಲ್ಲಿ ವಾಶ್ ಮಾಡಿದ್ದಕ್ಕೆ ಈ ಎಂಜಿಗೆ ಕೂದಲು ಉದುರ್ತಾ ಇರೋದು. ಏನಪ್ಪ, ಇನ್ನು ಎಷ್ಟು ದಿನ ಹೀಗೆ ಇರ್ಬೇಕಪ್ಪ? ಯಾರೋ ಹೊಸಬರು ಬಂದಾಗಿದೆ. ಏಮ್ಮ ಎಷ್ಟ? ನನ್ನ ಹೆಸರು ನಾರದ ಅಂತ, ಈ ಮನೆ ಓನರು. ನಿಮ್ಮ ಹೆಸರು ಯಾರು ಗೊತ್ತಾಗಲಿಲ್ಲ. ಅಯ್ಯೋ, ಮಾತು ಬರಲ್ವಾ? ಅಯ್ಯೋ, ಬಸ್ವನ್ ರಿಲೇಟಿವ್ ನೀವು? ಅಯ್ಯೋ, ಬಹಳ ಸಂತೋಷ ಆಯ್ತು. ನೋಡಿ, ಅದೇ ಒಂದು ಕವನ ಓದ್ಬಿಡ್ತೀನಿ. ಅಂಕಲ್, ಇವ್ರೆ ಅವರು ಅವರು ಅವರೇ ಇವರು ಇವರು ಅಂದ್ರೆ ನಮ್ಮ ಯಾರು? ಅಂಕಲ್, ಹಾ, ನಮ್ಮ ಯಜಮಾನ್ರು. ಯಜಮಾನ್ರ? ಅಲ್ಲಮ್ಮ, ನಿಮ್ಮ ಯಜಮಾನ್ರು ಅಂತ ಈ ಥರ ಹೆಲ್ಮೆಟ್ ಹಾಕೊಂಡು ಹೊರಗಡೆ ಒಂದು ಕವರ್ ಏನು ಹಾಕೊಂಡು ಕೂತ್ಕೊಂಡಿದ್ದಾನೆ. ಏನಾಯ್ತು ಇವನಿಗೆ? ಕೂದಲನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಈಗ ಹಾಕೊಂಡಿದ್ದಾರೆ. ತಲೆ ಕೂದಲ ರಕ್ಷಣೆಗ? ಅಯ್ಯೋ, ಆ ಮಾತಂದ ತಕ್ಷಣ ನನಗೆ ಇನ್ನೊಂದು ಕವನ ಹಾಕೊಂಡ್ಬಿಟ್ಟಮ್ಮ. ಇಲ್ಲಿ ಬರ್ಕೊಂಡ್ಬಂದಿದ್ದೀನಿ, ಓದ್ಬಿಡ್ತೀನಿ. ತಲೆ ಕೂದಲು, ತಲೆ ಕೂದಲು, ಕೇಶ ರಾಶಿ, ಶೃಂಗಾರ ರಾಶಿ, ನೀಲವೇಣಿ, ನಾಗವೇಣಿ, ತಲೆ ತುಂಬ ಕೂದಲಿದ್ದರೆ ಜಲದಿ, ಜಡೆ ಉದ್ದ ಇದ್ದರೆ ಅವಳೆ ಕುದಳಿ. ಸಾಕು, ಇರೋ ಕೂದಲು ಉದುರೋಗುತ್ತೆ ಸಾಕು. ಕೂದಲು ಉದುರೋಗ್ಬಿಟ್ರೆ ಏನೋ ಭಯಕ್ಕೆ ಹೆಲ್ಮೆಟ್ ಹಾಕೊಂಡಿದ್ಯಾ? ನಿನ್ ಬುದ್ಧಿ ಇದೆಯಾ ನಿನಗೆ? ಅಂತ ಇದ್ದಿದ್ರೆ ಈ ಥರ ಹೆಲ್ಮೆಟ್ ಹಾಕೊಂಡಿರ್ತಿದ್ದೇನೆ ನೀನು. ಹೆಲ್ಮೆಟ್ ಹಾಕೊಂಡ್ರೆ ಒಳಗಡೆ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆದರೆ ತಲೆ ಬಿಸಿ ಆಗುತ್ತೆ, ಕೂದಲು ಉದುರೋಗುತ್ತೆ. ಏನು ಮಾಡಿದ್ರು ಗೊತ್ತಾ? ಈ ಬಿಲ್ಪತ್ರೆಕಾಯಿ ಇದೆಯಲ್ಲ, ಬಿಲ್ಪತ್ರೆಕಾಯಿ ಅದನ್ನು ಚೆನ್ನಾಗಿ ಹರಿದು ಹಚ್ಚಿದ್ರು, ಸ್ನಾನ ಮಾಡಿದ್ರು. ಅದು ಹೇಳ್ತಾರೆ ಮೆಂತ್ಯನ ಚೆನ್ನಾಗಿ ಹರಿದು ತಲೆ ತಂಪಾಗಿರುತ್ತೆ. ಅಲ್ಲ, ಹೀಟ್ ಜನರೇಟ್ ಆದರೆ ಹೊಟ್ಟೆ ಜಾಸ್ತಿ ಆದರೆ ಕೂದಲು ಉದುರೋಗುತ್ತೆ ಕಣೆಯ. ನಾಡು 65 ಇಯರ್ಸ್ ಇಂದ, ಫ್ರಮ್ ಪಾಸ್ಟ್ 65 ಇಯರ್ಸ್ ಹಾಗೆ ಕೂದಲನ್ನ ಮೇಂಟೈನ್ ಮಾಡಿದೆ. ಜಸ್ಟ್ ಅಪ್ಪ, ಮುಖ್ಯ ಪ್ರಾಣ ಭಗವಂತ ಆಂಜನೇಯ ಕಿಧರ ರೇ ತೂ? ಅವರೇ ಜಲ್ದಿ. ಜೈ ಶ್ರೀರಾಮ್. ಭಗವಂತ, ಇಲ್ಲಿ ನೋಡೋ ನನ್ನ ತಲೆ. ಕೂದಲು ಉದುರಿದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ತಲೆ ಸರಿಯಾಗಿ ಇದೆಯಲ್ಲ? ನಿನ್ಗೇನಪ್ಪ, ಮೈ ತುಂಬ ಕೂದಲಿದೆ. ಓಲ್ಡ್ ಏನ್ ಈ ಗೆಟಪ್ನಲ್ಲಿ ನನಗೆ ಕೂದಲು ಟಿಂಗ್ ಟಿಂಗ್. ನೀನ್ ದೇವ್ರ ಕಣೋ, ನಿಂಗೆ ಕೂದಲು ಬೇಕೆಂದಾಗ ಬರುತ್ತೆ, ಬೇಡ ಅಂದಾಗ ಹೋಗುತ್ತೆ. ನಾನ್ ಮನುಷ್ಯ, ಒಮ್ಮೆ ಹೋದ್ಮೇಲೆ ನೋ ರಿಟರ್ನ್ಸ್. ಈ ಶಿಕ್ಷೆ ನಂಗೆ. ಕೂದಲು ಹೋಗಿದೆ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಾನೇ ಕೂದಲು ಉದುರೋದು.
ಅವಾಗ ನಿನ್ನ ಹೆಂಡತಿ ಕೈಲಿ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಬಾಲಿಶ್ ಮಾಡಿಸ್ಕೋ ನಿನ್ ಕೂದ್ಲಿಗೆ ಏನೂ ಆಗಲ್ಲ. ಇಲ್ಲ ಕಣೋ, ಅದು ಯಾವನೊಬ್ಬ ಜ್ಯೋತಿಷ್ಯ ಬಂದು ಹೇಳಿದಾನೆ, ಬಸವ ನೀನು ಬೋಡ ಹಾಕ್ತೀಯ ಕೂದಲೆಲ್ಲ ಉದುರೋಗುತ್ತೆ. ಲೇ ಬಸವ, ಜ್ಯೋತಿಷಿಗಳು ಹೇಳೋದೆಲ್ಲ ನಿಜ ಆಗೋ ಆಗಿದ್ರೆ 2012ರಲ್ಲೇ ನೀವೆಲ್ಲ ಡಮಾರ್ ಆಗ್ಬೇಕಿತ್ತು. ನೀವು ಅವ್ರ ಮಾತೆಲ್ಲ ನಂಬೇಡ. ಆದ್ರೆ ಅಕಸ್ಮಾತಾಗಿ ಬ್ರಹ್ಮದೇವ ನಿನ್ನ ಹಣೆಯಲ್ಲಿ ನಿನ್ನ ಕೂದಲೆಲ್ಲ ಉದುರೋಗುತ್ತೆ ಅಂತ ಬರ್ದಿದ್ರೆ ಯಾರಿಂದಾನು ಅದನ್ನ ತಪ್ಪಕ್ಕಾಗೋದಿಲ್ಲ. ನಾನು ಬೋಡ ಆಗೋದನ್ನ ತಪ್ಸೋಕ್ ಆಗಲ್ವೇನೋ ತಂದೆ. ಬೋರ್ಡ ಹಾಕ್ತೀನಿ ಅಂತ ಯಾಕಪ್ಪ ಹಾಕೊಳ್ಳೋದಿಲ್ಲ? ಬೋರ್ಡ್ ಆಗೋದಿಕ್ಕೂ ಪಡ್ಕೊಂಬರ್ಬೇಕು ಕಣ. ಅದೆಷ್ಟು ಜನ ಬೋರ್ಡ್ರು ನೋಡೋದಿಕ್ಕೆ ಲಕ್ಷಣವಾಗಿರ್ತಾರೆ ಗೊತ್ತಾ? ಉದಾಹರಣೆಗೆ ನಮ್ಮ ಸಿಹಿ ಕಹಿ ಚಂದ್ರನೇ ತಗೋ. ಅವ್ರನ್ನ ನೋಡ್ತಾ ಇದ್ದ ಹಾಗೆ ಹೋಗ್ಬಿಟ್ಟು ಒಂದು ಕೊಡ್ಬೇಕು ಅಂತ ನಿಂಗೆ ಅನ್ಸಲ್ವಾ? ಹೌದೌದು. ಅಯ್ಯೋ, ನನ್ನ ತಲೆನೂ ಬಿಡಿಸೋ ಪ್ಲಾನ್ ಏನಾರು ಹೇಳಪ್ಪ. ಲೇ ಬಸವ, ನೋಡ, ಈ ತರ ಚಿಲ್ಡ್ರೆ ವಿಷಯಕ್ಕೆಲ್ಲ ನನ್ನ ಕರೆದು ಸಹಾಯ ಮಾಡು ಅಂತ ಕೇಳಿದ್ರೆ ಮುಂದಿನ ಸಲ ಶಾಪ ಕೊಟ್ಬಿಡ್ತೀನಿ ಅಷ್ಟೇ. ಜೈ ಶ್ರೀರಾಮ್. ಎಕ್ಸಿಟ್ ಆಯ್ತು ನಿಂದು. ಅಯ್ಯೋ ಮಾರುತಿ, ನೀನೇ ಕೈ ಕೊಟ್ಟ ಮೇಲೆ ಇನ್ಯಾರಲ್ಲಿ ಹೇಳ್ಕೊಳ್ಳಪ್ಪ ನನ್ನ ಪ್ರಾಬ್ಲಮ್. ಅಯ್ಯೋ, ಬಹುಶಃ ಇನ್ನು ಪೂರ್ತಿ ಬೋರ್ಡ್ ಆದ್ಮೇಲೆ ಬರ್ತೀಯ ಅನ್ಸುತ್ತೆ.